ರಾಮನ ಬದುಕಿನಲ್ಲಿ ಬಂದಂಥ ಮತ್ತೊಬ್ಬ ಮಹಾನ್ ವ್ಯಕ್ತಿ ಅಂದರೆ ಪರಶುರಾಮ. ರಾಮ ಮತ್ತು ಪರಶುರಾಮರ ಸಂಬಂಧಗಳು ಹೇಗೆ ರಾಮಾಯಣದಲ್ಲಿ ಪ್ರಕಟ ಆದವು? ರಾಮ ಮತ್ತು ಪರಶುರಾಮರ ಒಂದು ಭೇಟಿ ಅನ್ನೋದು ಬಹಳ ವಿಚಿತ್ರ ಮತ್ತು ವಿಶಿಷ್ಟವಾಗಿ ಕಾಣಿಸ್ಕೊಳ್ಳುತ್ತೆ. ಪರಶುರಾಮರು ದಶಾವತಾರಗಳಲ್ಲೇ ಬರ್ತಾರೆ. ನೀನು ಶೂರನೇ ಆಗಿದ್ರೆ ನನ್ನಲ್ಲಿರೋ ವೈಷ್ಣವ ಧನಸ್ಸನ್ನು ಭಂಗ ಮಾಡು ಅಂತ. ರಾಮನ ಸಾಮರ್ಥ್ಯವನ್ನು ತೋರಿಸೋದಕ್ಕೆ ಬಂದರು ಅಂತ ಹೇಳ್ಬೇಕು, ಅದಕ್ಕೆ ಬೇರೆ ಏನು ಕಾಣಿಸೋದಿಲ್ಲ. ಮಾರೀಚ ಯಾರು? ರಾವಣನಿಗೂ ಮಾರೀಚನಿಗೂ ಏನು ಸಂಬಂಧ? ಅವನು ಈ ಮಾರೀಚ ಅನ್ನೋನೊಂದು ವಿಚಿತ್ರ ಜೀವಿ. ಮೇಲಿಂದ ಬಂದು ರಾಕ್ಷಸರ ದೊಡ್ಡ ತಂಡ ಅಲ್ಲಿಂದ ರಕ್ತ ಚೆಲ್ಲೋದು, ಉರಿಯೋ ಬೆಂಕಿಗೆ ಮುಂಚೂಣಿಯಲ್ಲಿದ್ದವ ಈ ಮಾರೀಚ. ಅವನನ್ನು ರಾಮ ಹೇಳ್ತಾನೆ ಇವನನ್ನು ಕೊಲ್ಲಬೇಕು ಅಂತ ಅನ್ನಿಸ್ತಾ ಇಲ್ಲ. ಅವನು ರಾವಣನಿಗೆ ಬಹಳ ಹತ್ತಿರ. ಅವನು ರಾಮನನ್ನು ಮಾರೀಚನ ಕಣ್ಣಲ್ಲಿ ನೋಡಬೇಕು, ಅಷ್ಟು ಚೆನ್ನಾಗಿ ಹೇಳ್ತಾನೆ. ರಾಮನ ಬದುಕಿನಲ್ಲಿ ಬಂದಂಥ ಮತ್ತೊಬ್ಬ ವ್ಯಕ್ತಿ, ಮಹಾನ್ ವ್ಯಕ್ತಿ ಅಂದರೆ ಪರಶುರಾಮ. ರಾಮ ಮತ್ತು ಪರಶುರಾಮ, ರಾಮನ ಶೌರ್ಯ ಹೇಗೆ ಇಲ್ಲಿ ವ್ಯಕ್ತ ಆಯಿತೋ ಪರಶುರಾಮರು ಕೂಡ ಶಕ್ತಿವಂತರು ಮತ್ತು ಸಾಮರ್ಥ್ಯ ಇರುವಂಥವ್ರು. ರಾಮ ಮತ್ತು ಪರಶುರಾಮರ ಸಂಬಂಧಗಳು ಹೇಗೆ ರಾಮಾಯಣದಲ್ಲಿ ಪ್ರಕಟ ಆದವು, ಅದರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಡೋದಾದರೆ. ರಾಮ ಮತ್ತು ಪರಶುರಾಮರ ಒಂದು ಭೇಟಿ ಅನ್ನೋದು ಬಹಳ ವಿಚಿತ್ರ ಮತ್ತು ವಿಶಿಷ್ಟವಾಗಿ ಕಾಣಿಸ್ಕೊಳ್ಳುತ್ತೆ. ಪರಶುರಾಮ ಗರ್ವಭಂಗ ಅಂತೆಲ್ಲ ಕರೆದಿದ್ದಾರೆ ಅದನ್ನು. ಅದು ಯಾಕೆ ವಿಶಿಷ್ಟ ವಿಚಿತ್ರ ಎಲ್ಲ ಹೇಳ್ತಾ ಇರೋದು ಅಂದರೆ, ವಿಷ್ಣುವಿನ ಅವತಾರ ಇಬ್ಬರು ಅವತಾರ ದಶಾವತಾರಗಳಲ್ಲೇ ಬರುತ್ತೆ. ಹೌದು, ಪರಶುರಾಮರು ದಶಾವತಾರಗಳಲ್ಲೇ ಬರ್ತಾರೆ. ರಾಮಶ್ಚ ಕೃಷ್ಣಶ್ಚ ಅಂತ ಇವನು ಅದರಲ್ಲೇ ಬರ್ತಾನೆ ರಾಮನು. ಆದರೆ ಇಲ್ಲಿ ಮಾತ್ರ ಅವರಿಬ್ಬರ ಸಮಾಗಮ ಆಗೋದು ಒಂದು ಸಂಘರ್ಷದ ರೂಪದಲ್ಲಾಗತ್ತೆ. ಅದು ಈ ಸೀತಾ ಕಲ್ಯಾಣ ಆಗತ್ತಲ್ಲ, ರಾಮ ಸೀತೆಯರ ವಿವಾಹವಾದ ಮೇಲೆ ಸ್ವಲ್ಪ ಕಾಲ ಅಲ್ಲಿದ್ದು ಇವರು ಅಯೋಧ್ಯೆಗೆ ಹೊರಡ್ತಾರೆ. ಅಯೋಧ್ಯೆಗೆ ಹೊರಟು ಎಲ್ಲರೂ ಹೋಗ್ತಾ ಇರ್ತಾರೆ. ಅಯೋಧ್ಯೆಗೆ ಹೊರಟು ಹೋಗ್ತಾ ಇರುವಾಗ ಪರಶುರಾಮರು ಬಂದು ನಿಲ್ಲಿಸ್ತಾರೆ. ಅದನ್ನು ಇವರಿಗೆ ಎದುರಾಗುತ್ತಾರೆ. ಪರಶುರಾಮರು ಆಗ ಬಹಳ ಪ್ರಸಿದ್ಧರು, ಬಹಳ ತಪಸ್ವಿಗಳು, ಮಹಾವೀರರು, ಶೂರರು, ಅಸ್ತ್ರವಿದ್ಯೆಯಲ್ಲಿ ಪಾರಂಗತರು ಮತ್ತು ಬಹಳ ಸಿಟ್ಟಿನವರು ಅಂತ ಪ್ರಸಿದ್ಧಿ. ಅದರಲ್ಲೂ ರಾಜರುಗಳಿಗೆ ಭಯ ಹೆಚ್ಚು. ಹೌದು, ಯಾಕೆಂದರೆ 21 ಬಾರಿ ಭೂಮಂಡಲವನ್ನು ಸಂಚರಿಸಿ ದುಷ್ಟಕ್ಷತ್ರಿಯರನ್ನು ನಾಶ ಮಾಡಿದವರು ಅಂತ. ಹಾಗಾಗಿ ಕ್ಷತ್ರಿಯರಿಗೆ ಅವ್ರ ಬಗ್ಗೆ ಒಂದು ಆತಂಕ ಅವರನ್ನು ಕಂಡಾಗ ಅಂತ. ಅವರು ಬರ್ತಾರೆ, ಅವರು ಬಂದಿದ್ದನ್ನು ಕಂಡಾಗ ಸಹಜವಾಗಿ ದಶರಥ ಆತಂಕಿತನಾಗ್ತಾನೆ. ಅವರನ್ನು ಗೌರವಿಸ್ತಾರೆ, ಅರ್ಘ್ಯಪಾದ್ಯಗಳನ್ನೆಲ್ಲ ಅರ್ಪಿಸಿ ಪೂಜೆ ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ. ಆದರೆ ಒಂದು ಆತಂಕ ದಶರಥನಿಗಿರುತ್ತೆ. ಪರಶುರಾಮರು ರಾಮನಲ್ಲಿ ನೀನು ಶಿವಧನಸ್ಸನ್ನು ಭಂಗ ಮಾಡಿದೆ ಅಂತಲ್ಲ, ಅಲ್ಲಿ ನೀನು ಶೂರನೇ ಆಗಿದ್ರೆ ನನ್ನಲ್ಲಿರೋ ವೈಷ್ಣವ ಧನಸ್ಸನ್ನು ಭಂಗ ಮಾಡು ಅಂತ. ವೈಷ್ಣವ ಧನಸ್ಸನ್ನು ಭಂಗ ಮಾಡು ಅಂತ ದಶರಥ ಹೆದರಿ ಹೋಗ್ತಾನೆ. ಅದಕ್ಕೆ ಇದೇನಿದು ಅಂತ. ಯಾಕಂದರೆ ಅವನು ಪೂರ್ಣ ನಂಬಿಕೆ ಅವನಿಗೆ ಇಲ್ಲ. ಮೊದಲು ಸಣ್ಣವನು ಅಂತ. ವಿಶ್ವಾಮಿತ್ರರ ಜೊತೆ ಕಳಿಸುವಾಗಲೇ ಅವನು ಸಿದ್ಧನಿಲ್ಲ. ಅಲ್ಲಾಗಿ ಯಜ್ಞರಕ್ಷಣೆ ಆಗಿದೆ, ಯಜ್ಞರಕ್ಷಣೆಯಾಗಿ ಇಲ್ಲಿ ಶಿವಧನಸ್ಸನ್ನು ಮುರಿದಾಗಿದೆ. ಆದರೂ ದಶರಥನಿಗೆ ಒಂದು ಮಗ ಅಂತಂದಾಗ ಒಂದು ಆತಂಕ. ಅದು ಸಹಜವಾದ ತಂದೆಯರಿಗಿರೋದು. ಮಕ್ಕಳು ಎಷ್ಟು ಸಮರ್ಥರು, ಎಷ್ಟು ಗಟ್ಟಿ ಇದ್ರು, ನಾವು ತಂದೆ ತಾಯಿಗೊಂದು ಭಯ, ಒಂದು ಆತಂಕ ಇದ್ದೇ ಇರುತ್ತೆ. ಹುಷಾರು ಅಂತ ಹೇಳದೆ ಇರೋದೇ ಇಲ್ಲ. ಅದೇನು ಇಷ್ಟು ವಯಸ್ಸಾದ ಮೇಲೆ ಹುಷಾರು ಅಂತೀಯ ಅಂತ ಅವ್ರು ಬೈತಾ ಇದ್ರು, ಅದು ಇದ್ದೇ ಇರುತ್ತೆ ತಂದೆ ತಾಯಿಗೆ. ಹಾಗಾಗಿ ದಶರಥನಿಗೆ ಆತಂಕ ಆಗತ್ತೆ. ಆದರೆ ಅವ್ರು ಕೇಳೋದೇ ಇಲ್ಲ, ಪರಶುರಾಮರು ಕೇಳೋದೇ ಇಲ್ಲ. ಅಲ್ಲ, ಅದೇನು ಸಹಜವಾಗಿ ಬಂದಂಥ ಇದು ಪರಶುರಾಮನಿಂದ, ಅಥವಾ ಇದಕ್ಕೋಸ್ಕರ ಅವ್ರು ಬಂದರು? ಇದಕ್ಕೋಸ್ಕರ ಬಂದರು ಅವರು ರಾಮನನ್ನ ಇದು ಮಾಡೋದಕ್ಕೆ ಬಂದರು. ಅವರು ಪರೀಕ್ಷೆ ಮಾಡೋದಕ್ಕೆ ಬಂದರು. ರಾಮನ ಸಾಮರ್ಥ್ಯವನ್ನು ತೋರಿಸೋದಕ್ಕೆ ಬಂದರು ಅಂತ ಹೇಳ್ಬೇಕು, ಅದಕ್ಕೆ ಬೇರೆ ಏನು ಕಾಣಿಸೋದಿಲ್ಲ. ಅದಾದ ಮೇಲೆ ಅವರ ಹತ್ರ ಒಂದು ವೈಷ್ಣವ ಧನಸ್ಸು ಇರುತ್ತೆ. ವೈಷ್ಣವ ಧನಸ್ಸು ಅಂದ್ರೆ ವಿಷ್ಣು ಧನಸ್ಸು, ಅದು ಅವರ ದೊಡ್ಡ ಶಕ್ತಿ ಇರೋದು ಅಂತ. ಆಗ ಅದರಲ್ಲಿ ಏನಾಗತ್ತೆ ಅಂತ ಅಂದರೆ, ರಾಮನ ಎದುರಿಗೆ ಅವರಿಗೆ ನಿಲ್ಲೋದಕ್ಕಾಗೋದಿಲ್ಲ. ದೊಡ್ಡ ಯುದ್ಧ ಅಂತ ಏನೆಲ್ಲ ಆಗೋದಿಲ್ಲ ಅಲ್ಲಿ. ಆದರೆ ಅವರು ರಾಮನ ಎದುರು ನಿಲ್ಲೋದಕ್ಕಾಗೋದಿಲ್ಲ, ಅದಲ್ಲಿಗೆ ಮುಗಿಯತ್ತೆ. ಅದನ್ನು ಪರಶುರಾಮ ಗರ್ವಭಂಗ ಅನ್ನೋ ತರಹದಲ್ಲಿ ಕರೆದಿದ್ದಾರೆ. ಅದರೊಂದು ಗರ್ವಭಂಗದ ಥರ ಕಾಣಿಸೋದಿಲ್ಲ ಅದು. ಅಂದರೆ ಪರಶುರಾಮರು ರಾಮನನ್ನ ಪರೀಕ್ಷಿಸೋದಕ್ಕೆ ಬಂದಿದ್ರು. ಪರೀಕ್ಷಿಸಿ ಉತ್ತೀರ್ಣನನ್ನ ಮಾಡಿಸಿ ಹೋದ್ರು ಅವರು ಅನ್ನೋಷ್ಟ ಆಗತ್ತೆ. ಅದರಲ್ಲಿ ಅಷ್ಟು ಮಾಡಿ ಹೊರಟು ಹೋದ್ರು, ಒಂದು ಎಕ್ಸಾಮ್ ಕೊಟ್ಟು ಪಾಸ್ ಮಾಡಿ ಹೋದ್ರು ಅಂತ. ಪಾಸ್ ಮಾಡೋದು ಅದಕ್ಕೇನಂದ್ರೆ, ಎಕ್ಸಾಮಲ್ಲಿ
ಅವರ ಎಕ್ಸಾಮಿನರ್ ಮಾತ್ರ ಆಗಿರಲಿಲ್ಲ, ಓಕೆ 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 ಅವರೇ ಕ್ವಶನ್ನೂ ಆಗಿದ್ದು. ಓಕೆ 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 ಸೊ ಅಷ್ಟರ ಮಟ್ಟಿಗೆ ರಾಮ ಪರಶುರಾಮರ ಒಂದು ಇದಾಯ್ತು. ಓಕೆ. ಅದನ್ನ ಮುಂದೆ ವ್ಯಾಖ್ಯಾನಿಸುವಾಗ ಪರಶುರಾಮರಲ್ಲಿದ್ದ ವಿಷ್ಣುವಿನ ಶಕ್ತಿ ರಾಮನಿಗೆ ಬಂತು ಅದರ ಮೂಲಕ ಅಂತೆಲ್ಲ ಆಮೇಲೆ ವ್ಯಾಖ್ಯಾನಿಸಿರೋದಿದೆ. ಅದನ್ನು ಮೂಲದಲ್ಲಿ ಆ ತರಹದ ಮಾತುಕತೆಗಳೇನೂ ಇಲ್ಲ. ಅಂದರೆ ಇಬ್ಬರೂ ಸಹ ದಶಾವತಾರದಲ್ಲಿ ರೂಪಗಳು ಅನ್ನುವಂಥದ್ದೇ ಇರೋದ್ರಿಂದ ಅದಾದ ನಂತರದಲ್ಲಿ ಹಾಗೆ ಬೆಳೆದು ಬಂತು ಅಂತ. ಸೊ ಮತ್ತೊಂದು ಪಾತ್ರ ಅಥವಾ ವ್ಯಕ್ತಿ ನನಗೆ ಕುತೂಹಲ ನನಗೆ ಇರುವಂಥದ್ದು ಮಾರೀಚ ಅನ್ನೋ ವ್ಯಕ್ತಿತ್ವ. ಸೊ ಸೀತಾಪಹರಣದ ಸಂದರ್ಭದಲ್ಲಿ ಮಾರೀಚ ರಾವಣನಿಗೆ ಸಹಾಯ ಮಾಡೋಕ್ಕೆ ಅಂತ ಬಂದು ಅವನು ಬಂಗಾರದ ಜಿಂಕೆ ಆಗಿ ಬಂದು ಅದು ಹೇಗೆ ಆಮೇಲೆ ಸೀತಾಪಹರಣ ಆಯಿತು ಅಂತ ನಾವು ನೋಡಿದ್ವಿ. ಸೊ ಮಾರೀಚನ ಒಂದು ಈ ವ್ಯಕ್ತಿತ್ವ ಅಥವಾ ಮಾರೀಚ ಹೇಗೆ ರಾವಣನ ಪರವಾಗಿದ್ದ, ಏನು ಮಾರೀಚ ಯಾರು, ರಾವಣನಿಗೂ ಮಾರೀಚನಿಗೂ ಏನು ಸಂಬಂಧ? ಅವನು ಈ ಮಾರೀಚ ಅನ್ನೋನೊಂದು ವಿಚಿತ್ರ ಜೀವಿ. ಅವನು ಕಾಣಿಸ್ಕೊಳ್ಳೋದು ಅದಕ್ಕಿಂತ ಮೊದಲೇ ಕಾಣಿಸ್ಕೊಳ್ತಾನೆ. ಅವನು ಮಾಯಾಜಿಂಕಿ ಆಗ್ತಾನಲ್ಲ ರಾಮ ವನವಾಸಕ್ಕೆ ಹೋದಾಗ, ಅದಕ್ಕಿಂತ ಮೊದಲೇ ಅವನು ರಾಮನಿಗೆ ಸಿಕ್ಕಿರ್ತಾನೆ. ಅವನೆಲ್ಲಿ ಸಿಕ್ಕಿರ್ತಾನೆ ಅಂದರೆ ತಾಟಕಿ ಸಂಹಾರ ಆಗಿ ಯಜ್ಞ ರಕ್ಷಣೆಯ ಹೊತ್ತಿಗೆ ಸಿಗ್ತಾನೆ ಅವನು. ಅಂದರೆ ವಿಶ್ವಾಮಿತ್ರರು ಇವರನ್ನು ಯಜ್ಞ ರಕ್ಷಣೆಗೆ ಅಂತ ಕರ್ಕೊಂಬಂದರು. ಅವರು ಯಜ್ಞ ಮಾಡ್ತಾ ಇದ್ರು. ಪ್ರತಿ ಸಲ ಯಜ್ಞ ಮಾಡುವಾಗ ರಾಕ್ಷಸರು ಬಂದು ಯಜ್ಞ ಹಾಳು ಮಾಡ್ತಾ ಇದ್ರು. ಈ ರಾವಣನ ಕಡೆಯವರು ತುಂಬಿ ಹೋಗಿದ್ರು. ಆಗ ಇದು ನಡೀತಾ ಇದ್ದಿದ್ದಲ್ಲಿ ಇದು ಉತ್ತರ ಭಾರತದ ಈ ಭಾಗದಲ್ಲಿ, ರಾವಣ ಇದ್ದಿದ್ದು ಲಂಕೆಯಲ್ಲಿ. ಆದರೆ ಎಲ್ಲ ಕಡೆಯಲ್ಲೂ ಈ ರಾವಣನ ಒಂದು ಬೆಂಬಲದಿಂದಾಗಿ ಎಲ್ಲ ಕಡೆಗೂ ಅವರ ದಾಳಿ, ಅವರ ಆಕ್ರಮಣ, ಯಜ್ಞ ಹಾಳು ಮಾಡು, ಇನ್ಯಾರನ್ನೋ ಹಾಳು ಮಾಡು, ಯಾರನ್ನೋ ಕೊಲ್ಲು, ಎಲ್ಲ ತರಹದಲ್ಲಿ. ಇವತ್ತು ನಾವು ಎಷ್ಟೋ ಕಡೆ ಹೇಳ್ತೀವಲ್ಲ, ಅಂದರೆ ಜಂಗಲ್ ರಾಜ ಆಯಿತು ಅಂತ ಬಳಸ್ತೀವಲ್ಲ ನಾವು, ಪಕ್ಕ ಜಂಗಲ್ ರಾಜ್ ಮಾಡಿದ್ದ ಅವನು. ಅವರೆಲ್ಲ ಏನು ಅವನಿಗೆ ನೇರ ಸಂಪರ್ಕ ಇದ್ದವರು, ಗೊತ್ತಿದ್ದವರು ಅಂತಲೇ ಆಗಿರಬೇಕು ಅಂತಿಲ್ಲ. ರಾವಣನ ಹೆಸರಲ್ಲಿ ಕಂಡಲ್ಲಿ ರಾಕ್ಷಸರು ಬೇಳೆ ಬೇಯಿಸ್ಕೊತಾ ಇದ್ರು. ಅವ್ರಿಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ರು. ಬೆಂಬಲ ಅವನ ಕಡೆದು ಇದ್ದೇ ಇರ್ತಿತ್ತು. ರಾಕ್ಷಸರು ಏನ್ ಮಾಡಿದ್ರು ಅವನ ಬೆಂಬಲ ಇದೆ ಅಂತ. ಹಾಗಾಗಿ ಅವರು ಬಹಳ ಕಾಟ ಕೊಡ್ತಾ ಇದ್ರು. ಯುಗಗಳಿಂದ ಕಾಟ ಕೊಟ್ಟಿದ್ದಾರೆ ಅವರು. ಹಾಗಾಗಿ ಇಲ್ಲಿ ವಿಶ್ವಾಮಿತ್ರರು ತಮ್ಮಷ್ಟಕ್ಕೆ ಯಾಗ ಮಾಡ್ತಾ ಇದ್ರು, ಅವ್ರು ಬಂದು ತೊಂದರೆ ಕೊಡ್ತಾ ಇದ್ರು. ಅವ್ರೇನು ರಾಕ್ಷಸರ ವಿರುದ್ಧಕ್ಕೆ ಹೋದವರಲ್ಲ. ಆಗ ರಾಮಲಕ್ಷ್ಮಣರನ್ನು ಅವ್ರು ಕರ್ಕೊಂಬರ್ತಾರೆ. ಕರ್ಕೊಂಬಂದಾಗ ಅವರಿಗೆ ಮೊದಲು ಸಿಗೋದು ತಾಟಕಾವನ, ಒಂದು ಕಾಡು ಸಿಗತ್ತೆ. ಕಾಡು ಬಹಳ ಭಯಂಕರವಾಗಿರತ್ತೆ. ಭಯಂಕರ ಅಂದ್ರೇನು, ಕಾಡೇ ಭಯಂಕರ, ಅದು ಬೇರೆ. ಆದರೆ ಈಗ ಕಾಡು ಎಷ್ಟು ಭಯಂಕರವಾಗಿದ್ರು ನಮಗೆ ಕಾಡಿಗೆ ಹೋದಾಗ ಒಂದು ಖುಷಿ ಸಿಗತ್ತೆ. ಕಾಡಿನಲ್ಲಿ ಬದುಕೋಕ್ಕಾಗಲ್ಲ, ಕಾಡಿನಲ್ಲಿ ಹೋಗೋದಕ್ಕೆ ಕಷ್ಟ. ಬೆಟ್ಟ ಇದೆ, ಗುಡ್ಡ ಇದೆ, ಇನ್ನೊಂದಿದೆ, ನಮಗೆ ಬೇಕಾದ ಸಿಗಲ್ಲ, ಅಲ್ಲಿ ಕಾಡು ಪ್ರಾಣಿಗಳಿರ್ತವೆ, ಇದೆಲ್ಲ ಬೇರೆ. ಆದರೆ ಒಂದು ಕಾಡನ್ನು ನೋಡೋದು ಅನ್ನೋದಿದೆಯಲ್ಲ, ಅದು ಖುಷಿ ಕೊಡುತ್ತೆ ನಮಗೆ. ಅದು ಉಲ್ಲಾಸಕರ ವಾತಾವರಣ ಅಂತೀವಲ್ಲ ಹಾಗೆ. ಅದು ಎಲ್ಲಿದೆ ಅಂತ ಅಂದರೆ ಇಡೀ ಕಾಡೇ ಹಾಗೆ. ಅದು ಇಡೀ ಕಾಡೇ ಹಾಗೆ. ಮರ, ಗಿಡ, ಬಳ್ಳಿ, ನೀರು, ನೆಲ, ಎತ್ತರ, ತಗ್ಗು ಎಲ್ಲ ಸೇರಿ ಕಾಡ ಉಲ್ಲಾಸ ಉತ್ಸಾಹ ಕೊಡುತ್ತೆ. ಆದರೆ ಹಾಗೆ ಬರ್ತಾ ಇರ್ತಾವ್ರು ಅವ್ರು, ಅಂಥದ್ದೇ ಕಾಡಿನ ಅನುಭವ ಪಡ್ಕೊಂಡು ಬರ್ತಾ ಇದ್ದಾಗ ಒಂದು ಕಡೆಗೆ ಬಂದರೆ ಅಲ್ಲಿ ಈ ಉಲ್ಲಾಸ ಉತ್ಸಾಹ ಏನೂ ಇಲ್ಲ. ಕಾಡು ಅದೊಂಥರ ತೇಜೋವಿಹೀನವಾಗ್ಬಿಟ್ಟಿದೆ ಒಂದು ಪ್ರದೇಶ. ಆಗ ಕೇಳ್ತಾನೆ ಇದು ಯಾವುದು ಅಂತ ರಾಮ. ಆಗ ಅವ್ರು ಹೇಳ್ತಾರೆ ಇದು ಮೊದಲು ಒಂದು ಒಳ್ಳೆ ರಾಜ್ಯ ಆದ ಜಾಗ ಅದು ಅಂತ. ಮಲದ ಕರುಷ ಅಂತ ರಾಜ್ಯ ಆಗಿತ್ತದು ಹಿಂದೆ. ಅದನ್ನು ತಾಟಕಿ ಹಾಳು ಮಾಡಿರ್ತಾಳೆ. ಆ ಪ್ರದೇಶವನ್ನು ಕರುಷ ಅನ್ನೋದು ಆಮೇಲೆ ಮತ್ತೆ ರಾಕ್ಷಸ ಕುಲದವಳು ಅಲ್ಲ ಅವಳು. ರಾಕ್ಷಸಳಾಗಿ ಇರ್ತಾಳೆ, ರಾಕ್ಷಸಳಂತೆ ಇರ್ತಾಳೆ. ಆಗ ಅವಳನ್ನ ವಧಿಸಬೇಕಾಗಿ ಬರುತ್ತೆ. ವಿಶ್ವಾಮಿತ್ರ ಅವಳು ವಧೆಗೆ ಹೇಳ್ತಾರೆ. ಅವಳ ಕಥೆ ಏನು ಅಂತಂದ್ರೆ, ಅವಳು ಯಕ್ಷ ಜಾತಿಗೆ ಸೇರಿದವಳು. ಯಕ್ಷರು ಅಂತ ಒಂದು ಜನಾಂಗ. ಯಕ್ಷರು, ಕಿನ್ನರರು, ಕಿಂಪುರುಷರು, ಗಂಧರ್ವರು ಹೀಗೆಲ್ಲ ಹೇಳುವಾಗ ರಾಕ್ಷಸರು ಇವರು ಒಂದು ಜನಾಂಗ. ಹಾಗೆ ಯಕ್ಷರು ಅಂತ ಒಂದು ಜನಾಂಗ. ಅವರು ರಾಕ್ಷಸರಷ್ಟು ಬಲಿಷ್ಠವಾದ ಜನಾಂಗ ಏನೂ ಅಲ್ಲ, ಸಮರ್ಥರಲ್ಲ, ಹೌದು, ದುಷ್ಟರೂ ಅಲ್ಲ ಇವರಷ್ಟು. ಅವರು ಪೂಜೆಗೊಳಪಡುವರು. ಯಕ್ಷರಿಗೆ ಪೂಜೆ ಇದೆ. ಯಕ್ಷಿ ಅಂತೆಲ್ಲ ಪೂಜಿಸುವ ಪದ್ಧತಿಗಳು ಇವತ್ತೂ ಇದೆ ಹಳ್ಳಿಗಳಲ್ಲಿ. ಯಕ್ಷರ ಜಾತಿಗೆ ಸೇರಿದವಳು ಸುಕೇತು ಅಂತ ಒಬ್ಬ ಮಹಾವೀರ ಯಕ್ಷರಲ್ಲಿ ಭಾಳ ದೊಡ್ಡ ಹೆಸರಿದ್ದವನು. ಅವನ ಮಗಳವಳು. ಅವನಿಗೆ ಮಕ್ಕಳಿರೋದಿಲ್ಲ. ಅವನು ತಪಸ್ ಮಾಡಿರ್ತಾನೆ. ತಪಸ್ ಮಾಡಿದಾಗ ಒಬ್ಬ ಮಗಳನ್ನು ಬ್ರಹ್ಮ ಅನುಗ್ರಹಿಸ್ತಾನೆ. ಅವಳು ಅತಿಲೋಕ ಸುಂದರಿ. ಅವಳನ್ನು ತಾಟಕಿ ಅಂತ ಹೆಸರಿಡ್ತಾನೆ. ಅವಳನ್ನು ಜಂಬ ಅಂತ ಒಬ್ಬ
ಅವನ ಮಗನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಅವಳು ಏನು ಅಂದರೆ ಅವಳ ಗಂಡ ಇಬ್ಬರು ಏನು ಅಂದರೆ ಅವ್ರಿಗೆ ದುರ್ಬುದ್ಧಿ, ಸುಮ್ಮನೆ ಶಕ್ತಿ ಇತ್ತು, ಮಾಡೋಕ್ಕೇನೂ ಇರಲಿಲ್ಲ. ಸುಂದ ಅಂತ ಅವನ ಹೆಸರು, ಅವಳ ಗಂಡನ ಹೆಸರು. ಸುಮ್ಮನೆ ಹೋಗಿ ಯಾರಿಗಾದರೂ ಕಾಟ ಕೊಡೋದು ಒಂದು ಅಭ್ಯಾಸ. ಹೀಗೆ ಅಗಸ್ತ್ಯರಿಗೆ ಕಾಟ ಕೊಡೋಕೆ ಹೋಗಿ ಶಾಪ ತಗೊಂಡಿರ್ತಾರೆ. ಶಾಪ ಏನು ಅಂತಂದರೆ ಆ ಶಾಪದಿಂದ ಸುಂದ ಸತ್ತೋಗ್ತಾನೆ. ಇವಳಲ್ಲ, ಸುಂದ ಹೋಗ್ತಾನೆ, ಸುಂದ ಸತ್ತೋಗ್ತಾನೆ ಅವ್ರ ಶಾಪದಿಂದ. ಸಿಟ್ಟಿಗೆ ಇವಳು ಮಕ್ಕಳು ಹೋಗ್ತಾರೆ. ಇವಳಿಗೆ ಹುಟ್ಟಿದ ಮಗನೇ ಮಾರೀಚ. ಮಾರೀಚ ಅಂದರೆ ಯಕ್ಷರು ಇವರೆಲ್ಲ. ಓಕೆ. ಇವರು ಏನು ಅಂದರೆ ರಾಕ್ಷಸರ ವೇಷ ಹಾಕ್ಕೊಂಡು ಹೋಗಿ ಕಾಟ ಕೊಡೋದು. ಗಂಡನನ್ನು ಕೊಂದಿದ್ದಾರೆ ಅಂತ ಅಗಸ್ತ್ಯರನ್ನು ಇನ್ನಿಲ್ಲದೆ ಕಾಡ್ತಾರೆ ಇವರು. ಅದಕ್ಕೆ ಅವರು ಶಾಪ ಕೊಟ್ಟು ಬಿಡ್ತಾರೆ, ನೀವು ಇದೇ ಆಗ್ಬಿಡಿ ಅಂತ. ಆ ಸೌಂದರ್ಯ ಇದು ಏನೂ ಇಲ್ಲ, ನೀವು ಇದೇ ಕ್ರೂರರಾಗ್ಬಿಡಿ ಅಂತ ಶಾಪ ಕೊಡ್ತಾರೆ. ಹಾಗಾಗಿ ತಾಟಕಿ ಆ ಹೊತ್ತಿನಲ್ಲಿ ಯಾವ ಕ್ರೂರ ವೇಷದಲ್ಲಿದ್ಲೋ, ರಾಕ್ಷಸ ವೇಷದಲ್ಲಿ, ಅದೇ ಪರ್ಮನೆಂಟ್ ಆಗಿಬಿಡತ್ತೆ ಅವಳಿಗೆ. ಅಲ್ಲೇ ಇದ್ದುಕೊಂಡು ಆ ಸಿಟ್ಟಿಗೆ ಶಾಪನೂ ಬಂತು, ಗಂಡನೂ ಸತ್ತೋಗಿದ್ದ. ಇವಳು ಮಗಳು ಇವರದ್ದೊಂದು ದೊಡ್ಡ ತಂಡ ಕಟ್ಟಿಕೊಂಡು ಆ ಪ್ರದೇಶ ಹಾಳು ಮಾಡಿ ಅಲ್ಲಿರೋರು ಎಲ್ಲರನ್ನು ಕೊಲ್ಲೋದು, ಬಡಿಯೋದು, ತಿನ್ನೋದು ಎಲ್ಲ ಆ ಥರ ಮಾಡ್ಕೊಂಡಿರ್ತಾಳೆ ಅವಳು. ಅವಳನ್ನು ವಿಶ್ವಾಮಿತ್ರರು ರಾಮನಿಗೆ ಹೇಳಿ ತಾಟಕ ಸಂಹಾರ ಮಾಡಿಸ್ತಾರೆ. ಈ ಯಜ್ಞಕ್ಕೆ ತೊಂದರೆ ಕೊಡ್ತಾ ಇದ್ದವರು ಇವರೇ, ಅದೇ ಪ್ರದೇಶದಲ್ಲಿ ಇದ್ದವರು. ಅವರ ಆಶ್ರಮ ಇದ್ದಿದ್ದಲ್ಲೇ ವಿಶ್ವಾಮಿತ್ರರದ್ದು. ತಾಟಕಿ ಸಂಹಾರನೂ ಆಗಿತ್ತು. ಅವರಿಗೆ ಬಂದು ಯಜ್ಞ ಆರಂಭ ಮಾಡಿದ್ರು. 5 ದಿನ ಏನೂ ಸಮಸ್ಯೆ ಆಗಲಿಲ್ಲ. 6ನೇ ದಿನ ಯಜ್ಞಕ್ಕೆ ತೊಂದರೆ ಕೊಟ್ಟರು. ಅಂದರೆ ಮೇಲಿಂದ ಬಂದು ರಾಕ್ಷಸರ ದೊಡ್ಡ ತಂಡ ಅಲ್ಲಿಂದ ರಕ್ತ ಚೆಲ್ಲೋದು, ಉರಿಯೋ ಬೆಂಕಿಗೆ, ಈ ಥರದ್ದೆಲ್ಲ. ಅದು ಮಾಡೋಕ್ಕೆ ಹೊರಟು ಕೂಡಲೇ ರಾಮ ಲಕ್ಷ್ಮಣ ಕಾಯ್ತಾ ಇರ್ತಾರೆ. ರಾಮ ನೋಡಿ ಹೇಳ್ತಾನೆ, ಈಗ ಬಂದರು ರಾಕ್ಷಸರು, ಇವರನ್ನು ಸಂಹಾರ ಮಾಡ್ತೀನಿ ಅಂತ ಲಕ್ಷ್ಮಣನಿಗೆ ಹೇಳಿ, ಮುಂಚೂಣಿಯಲ್ಲಿದ್ದವ ಈ ಮಾರೀಚ, ತಾಟಕಿಯ ಮಗ, ಯಕ್ಷ ರಾಕ್ಷಸನಾಗಿದ್ದವ. ಅಂದರೆ ಈ ಶಾಪದಿಂದ ರಾಕ್ಷಸನಾಗಿದ್ದವ. ಇವನ ನೇತೃತ್ವ ದುಷ್ಟತನವೇ ತುಂಬಿತ್ತು. ಅವನನ್ನು ರಾಮ ಹೇಳ್ತಾನೆ, ಇವನನ್ನು ಕೊಲ್ಲಬೇಕು ಅಂತ ಅನ್ನಿಸ್ತಾ ಇಲ್ಲ, ಇವನನ್ನು ಇಲ್ಲಿಂದ ದೂರಕ್ಕೆ ಹಾರಿಸ್ತೀನಿ ಅಂತ ಹೇಳ್ತಾನೆ. ಯಾಕೆ ಅಂತ ಹೇಳಲ್ಲ ರಾಮ. ಲಕ್ಷ್ಮಣನಿಗೆ ಹೇಳ್ತಾನೆ, ಇವನನ್ನು ಕೊಲ್ಲಬೇಕು ಅಂತ ಅನ್ನಿಸ್ತಾ ಇಲ್ಲ. ಅದಕ್ಕೆ ಅವನು ಮಾನವಾಸ್ತ್ರ ಅಂತ ಒಂದು ಅಸ್ತ್ರ ಬಿಡ್ತಾನೆ. ಶೀತೇಶು ಅಂತ ಅದಕ್ಕೆ ಹೆಸರು. ಮಾನವಾಸ್ತ್ರ ಅಂತ ಒಂದು ಅಸ್ತ್ರ ಇದೆ, ಅದರಲ್ಲಿ ಶೀತೇಶು ಅಂತ ಒಂದು ಅಸ್ತ್ರ. ಅದನ್ನು ಅವನಿಗೆ ಹೊಡಿತಾನೆ. ಅದು ಪ್ರಚಂಡವಾದ ಒಂದು ಚಂಡಮಾರುತ ಬಂದರೆ ಹೇಗೆ ಕಿತ್ಕೊಂಡು ಹೋಗುತ್ತೋ, ಸುನಾಮಿ ಎಲ್ಲ ಬಂದಾಗ, ಹಾಗೆ ಮಾರೀಚನನ್ನು ಅಲ್ಲಿಂದ ಹಾರಿಸ್ಕೊಂಡು, ರಾಕ್ಷಸರು ಅಂದರೆ ಅವರಿಗೆ ಮಾಯಾಶಕ್ತಿ ಇದೆ, ಯಕ್ಷರಿಗೂ ಇರುತ್ತೆ ಅದು. ಅವ್ರು ಬೇಕಾದ ರೂಪ ತಳಿತಾರೆ, ಎಲ್ಲಿಗೆ ಬೇಕಾದ್ರೂ ಹೋಗ್ತಾರೆ, ಹೋಗ್ತಾರೆ, ಎಲ್ಲ ಮಾಡಬಲ್ಲರು. ಅವನು ಯಾವ ಶಕ್ತಿಯೂ ಕೆಲಸ ಮಾಡೋದಿಲ್ಲ. ಅದನ್ನು ಹಾರಿಸ್ಕೊಂಡು ಹೋಗಿ ದಕ್ಷಿಣ ಸಮುದ್ರದ ತಟದಲ್ಲಿ ಅವನನ್ನು ಬೀಳಿಸಿಬಿಡತ್ತೆ. ಅಂದರೆ ಈ ಕಡೆಗೆ, ಈ ಭಾಗದಲ್ಲಿ ಬೀಳಿಸಿಬಿಡುತ್ತೆ. ಆ ಕಡೆಯಿಂದ ಈ ಕಡೆಗೆ ಬಂದು ಬಿಡ್ತಾನೆ, ಪಂಚವಟಿಯ ಕಡೆಗೆ ಬರ್ತಾನೆ. ಹಾರಿಸ್ಕೊಂಡು ಹೋಗಿ ಅವನನ್ನು ಬೀಳಿಸತ್ತೆ, ಮಾರೀಚನನ್ನು. ಸುಬಾಹುವನನ್ನು ಕೊಲ್ತಾನೆ ರಾಮ. ಆಗ್ನೇಯಾಸ್ತ್ರದಿಂದ ಸುಬಾಹು ಕೊಲ್ತಾನೆ, ಉಳಿದ ರಾಕ್ಷಸರನ್ನು ಕೊಲ್ತಾನೆ, ಇವನೊಬ್ಬನು ಕೊಲ್ಲೋದಿಲ್ಲ. ಅಂದರೆ ಪಂಚವಟಿ ಅಂದರೆ ಅವರು ಸೀತಾ ಅಪಹರಣ ಆದಂಥ ಜಾಗ. ಓಕೆ. ಕೊನೆಗೆ ಏನಾಗುತ್ತೆ, ಇವನು ಅಲ್ಲೆಲ್ಲ ಬಂದು ಸಮುದ್ರದ ದಡದಲ್ಲಿ ಬೀಳ್ತಾನಲ್ಲ ಮಾರೀಚ, ಬಿದ್ದು ಅದು ಎಂಥ ಪೆಟ್ಟು ಬಿದ್ದಿರತ್ತೆ ಅಂದರೆ ಅವನು ಎಲ್ಲ ದುಷ್ಟ ಕೆಲಸ ನಿಲ್ಲಿಸ್ಬಿಡ್ತಾನೆ. ಒಂದು ಆಶ್ರಮ ಕಟ್ಟಿಕೊಂಡು ಬದುಕೊಂಡಿರ್ತಾನೆ, ಒಂದು ಆಶ್ರಮ ಕಟ್ಟಿಕೊಂಡು. ಅವನು ರಾವಣನಿಗೆ ಬಹಳ ಹತ್ರ, ಅವನು ಮೊದಲಿಂದ ಹತ್ರ. ಇವರೆಲ್ಲ ರಾವಣನ ಟ್ರೂಪ್. ಅದು ಅವನಿಗೇನು ಸಂಬಂಧಿಗಳಾಗಬೇಕು, ಗ್ಯಾಂಗ್, ಅದು ರಾವಣನ ಗ್ಯಾಂಗು, ಕರೆಕ್ಟ್ ಆದ ಶಬ್ದ. ಅಂದ್ರೆ ಎಲ್ಲೆಲ್ಲಿ ದುಷ್ಟರಿದಾರೋ ಅವರು ರಾವಣನಿಗೆ ಕ್ಲೋಸ್ ಆಗ್ಬಿಡ್ತಾರೆ. ಅದು ಗ್ಯಾಂಗ್ ಅಲ್ಲಿ ಬೆಳೀತಾ ಹೋಗುತ್ತೆ. ಈ ಮಾಫಿಯಾದವರು ಅಲ್ಲಲ್ಲಿ ರೌಡಿಗಳನ್ನು ಬೆಳೆಸ್ತಾರಲ್ಲ, ಹಂಗೆ. ಈಗ ಲಾರೆನ್ಸ್ ಬಿಷ್ಣೋಯ್ ಯಾರು ಎಲ್ಲೇ ಕೊಲೆ ಮಾಡಿದ್ರು ಲಾರೆನ್ಸ್ ಬಿಷ್ಣೋಯ್ ಕಡೆ ಅವರು ಅಂತ ಹೇಳ್ಕೊತಾರೆ, ಹಂಗೆ. ದಾವೂದ್ ಇಬ್ರಾಹಿಂ ಹೆಸರು ಹೇಳ್ತಾರೆ. ಹೌದು. ಎಲ್ಲಾ ಕಡೆಗೂ ಅವರ ರೌಡಿಗಳು ಈಗ ಇರ್ತಾರಲ್ಲ, ಈಗ ಮಾಫಿಯಾ ಕಥೆಗಳನ್ನು ನೋಡಿದ್ರೆ ಊರೂರಲ್ಲಿ ಆ ಟೀಮಿನ ರೌಡಿಗಳು, ಈ ಟೀಮ್, ಅಲ್ಲಿ ಎಲ್ಲಾ ಕಡೆಗೂ ಇವನ ಕಡೆಯವರು ಇರ್ತಾ ಇದ್ರು. ಅದ್ ಹೆಂಗ್ ಲಿಂಕ್ ಬೆಳೆಸ್ಕೊಳ್ತಾ ಇದ್ರು ಏನೋ ಗೊತ್ತಿಲ್ಲ. ರಾವಣನಿಗೆ ಇವನು ಬಹಳ ಹತ್ರದವನು, ಆದ್ರೆ ಇವನು ಲಂಕೆಗೆ ಏನು ಹೋಗಿಲ್ಲ. ಇವನಿಗೆ ಬಿದ್ದ ಪೆಟ್ಟೆ ಹೆಂಗ್ ಬಿದ್ದಿದೆ ರಾಮನದ್ದು ಅಂದ್ರೆ ಆ ಅಸ್ತ್ರದ್ದು, ಇವನು ಎಲ್ಲಾ ಬಿಟ್ಟು ಆಶ್ರಮ ಕಟ್ಕೊಂಡು ಕಾಡಲ್ಲಿ ಬದುಕ್ತಾ ಇರ್ತಾರೆ. ಎಷ್ಟು ಭಯ ಇತ್ತಂತೆ ಅವನಿಗೆ ಅಂತಂದರೆ, ರಾಮನ ಭಯ ಎಷ್ಟಿತ್ತು ಅಂದರೆ, ರಾ ಅನ್ನುವ ಶಬ್ದ ಕೇಳಿದ್ರೆ ಭಯ ಆಗ್ತಿತ್ತಂತೆ. ಅವನ ಎದುರಿಗೆ ರಾದಿಂದ ಶುರುವಾಗ ಯಾವ ಶಬ್ದವನ್ನು ಹೇಳುವಾಗಿಲ್ಲ, ಯಾವ ಪದವನ್ನು ಹೇಳುವಾಗಿಲ್ಲ. ಅಷ್ಟು
ಅಷ್ಟು ಭಯ, ರಾಮ ಅಂದ್ರೆ ಅಷ್ಟು ಭಯ ಅವನಿಗೆ. ಅಲ್ಲಿ ಕುತ್ಕೊಂಡಿದ್ದ. ಇದಾಗಿ ಅಷ್ಟು ವರ್ಷಕ್ಕೆ, ಒಂದು 15-20 ವರ್ಷಕ್ಕೆ ಮತ್ತೆ ರಾಮ ಅಲ್ಲಿಗೆ ಬರ್ತಾನೆ. ರಾಮ ಬಂದಾಗ ಅಲ್ಲಿ ಶೂರ್ಪಣಖಿಯ ಘಟನೆ ಆಯಿತು. ಶೂರ್ಪಣಖಿ ಹೋಗಿ ರಾಮನನ್ನ ಮದುವೆ ಆಗ್ತೀನಿ ಅಂತ ಕೇಳಿದ್ಲು. ಅವಳ ಕಿವಿ ಇದನ್ನೆಲ್ಲ ತುಂಡರಿಸಿದ್ರು, ಅದೆಲ್ಲ ಆಯ್ತು. ವನವಾಸಕ್ಕೆ ಬಂದಾಗ ಅವಳು ಹೋಗಿ ರಾವಣನನ್ನ ಎತ್ತಿ ಕಟ್ಟಿದ್ಲು. ಹೋಗಿ ಹೇಳಿದ್ಲು, ನನಗೆ ಹಿಂಗಾಯ್ತು ಅಂತ. ಅಖರಾದೂಷಣ ಅವ್ರನ್ನೆಲ್ಲ ಕೊಂದ ರಾಮ. ಆ ರಾವಣ ಏನು ಅಲಗಾಡ್ಲಿಲ್ಲ, ಅವನಿಗೆ ಈ ಭಾವ ಬಂಧ ಅಲ್ಲ ಇಲ್ಲ. ತಂಗಿ ಮೂಗು ಕಿವಿ ಕತ್ತರಿಸಿ ಅವನ ಚಿಕ್ಕಮ್ಮನ ಮಕ್ಕಳು ಕರದೂಷಣ, ತ್ರಿಶಿರ ಅವರನ್ನೆಲ್ಲ ರಾಮ ಕೊಂದಿದ್ದಾನೆ ಅಂದ್ರು ಅವನೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಅವಳೋಗಿ ಹೇಳಿದ್ರೆ ಅವಳೇನು ಮಾಡಿದ್ಲು, ಇದಕ್ಕೆ ಕೆಲಸ ಆಗಲಿಲ್ಲ ಅಂತ ಮತ್ತೆ ಹೋದ್ಲು ಅವನ ಹತ್ರ. ಆವಾಗ ಸೀತೆ ಬಗ್ಗೆ ಹೇಳಿದ್ಲು ಅವಳು. ರಾಮನಿಗೆ ಒಬ್ಳು ಹೆಂಡತಿ ಇದ್ದಾಳೆ, ಅಂಥ ಸುಂದರಿಯನ್ನು ನಾನು ನೋಡೇ ಇಲ್ಲ, ನಿನಗೆ ಅತ್ಯಂತ ಯೋಗ್ಯ ಅವಳು ಅಂತ. ಈ ಸೀತೆಯ ಸೌಂದರ್ಯ ವರ್ಣನೆ ಕೇಳಿದ ಕೂಡಲೇ ರಾವಣ ಎದ್ದ. ಅಂದ್ರೆ ತಂಗಿ ರಕ್ಷಣೆ ಬಂದವನಲ್ಲ ಅವನು. ಮತ್ತೊಬ್ಬ ಸುಂದರಿ ಸಿಗ್ತಾಳೆ ಅಂತ ಹೊರಟವನು. ಆದ್ರೆ ಬರುವಾಗ ರಾಮನ ಬಗ್ಗೆ ಗೊತ್ತಿತ್ತು ಅವನಿಗೆ, ಗೊತ್ತು ಮಾಡಿಕೊಂಡಿದ್ದ. ಹಾಗಾಗಿ ಅವನು ರಾಮನನ್ನ ನೇರವಾಗಿ ಎದುರಿಸೋದಕ್ಕೆ ಬರಲಿಲ್ಲ. ಅವನು ಇವನನ್ನು ಹುಡ್ಕೊಂಡು ಹೋದ, ಯಾರನ್ನ? ಮಾರೀಚನನ್ನ ಹುಡ್ಕೊಂಡು ಹೋಗಿ ಅವನಿಗೆ ಹೇಳ್ದ, ನೀನು ಮಾಯಾ ಜಿಂಕೆ ಆಗಬೇಕು ಅಂತ. ನಾನು ಅವಳನ್ನು ಕದ್ಕೊಂಡು ಹೋಗಬೇಕಾಗಿದೆ, ಅಪಹರಣ ಮಾಡ್ತೀನಿ, ನಾನು ಯುದ್ಧ ಮಾಡೋದಿಲ್ಲ. ಅಪಹರಣಕ್ಕೆ ರಾಮ ಲಕ್ಷ್ಮಣ ಇಬ್ಬರು ಅವಳ ಜೊತೆಗೆ ಇರಬಾರ್ದು, ಇದ್ದರೆ ಅಪಹರಣ ಆಗೋದಿಲ್ಲ. ಹಾಗಾಗಿ ನಾನು ಅಪಹರಣಕ್ಕೆ ಹೋಗುವ ಸಂದರ್ಭದಲ್ಲಿ ರಾಮ ಲಕ್ಷ್ಮಣರನ್ನು ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗಿರಬೇಕು. ಅದಕ್ಕಾಗಿ ನೀನು ಒಂದು ಮಾಯಾ ಜಿಂಕೆ ಆಗಬೇಕು, ಸ್ವರ್ಣ ಜಿಂಕೆ ಆಗಬೇಕು, ಬಂಗಾರದ ಜಿಂಕೆಯಾಗಿ ನೀನು ರಾಮನನ್ನ ಆ ಕಡೆ ಸೆಳಿಬೇಕು, ರಾಮ ಲಕ್ಷ್ಮಣರನ್ನ. ಆಗ ನಾನು ಅಪಹರಣ ಮಾಡ್ತೀನಿ ಅಂತ ಹೇಳ್ದ. ಅವನು ಒಪ್ಪಲಿಲ್ಲ. ಯಾವ ಕಾರಣಕ್ಕೂ ಈ ವಿಷಯವೇ ಬೇಡ ಅಂತ ಹೇಳ್ತಾನ ಅವನು ರಾವಣನಿಗೆ. ಬೇಡವೇ ಬೇಡ, ಸಹವಾಸ ಬೇಡ, ಹಾಳಾಗಿ ಹೋಗ್ತೀನಿ ನೀನು ಅಂತ. ಈಗ ರಾಮನ ಬಗ್ಗೆ ಒಂದು ಮಾತಿದೆ, ರಾಮೋ ವಿಗ್ರಹವಾನ್ ಧರ್ಮ ಅಂತ. ಅಂದ್ರೆ ರಾಮ ಅಂದ್ರೆ ರೂಪು ತಳೆದ ಧರ್ಮವೇ ರಾಮ ಅಂತ. ಅಂದ್ರೆ ಧರ್ಮಕ್ಕೊಂದು ಆಕಾರ ಕೊಟ್ರೆ, ಧರ್ಮ ಅನ್ನೋದಕ್ಕೊಂದು ಆಕಾರ ಇಲ್ವಾ, ಆಕಾರ ಕೊಟ್ರೆ ಅದು ರಾಮ ಆಗ್ಬಿಡತ್ತೆ ಅಂತ. ರಾಮೋ ವಿಗ್ರಹವಾನ್ ಧರ್ಮ ಅಂತ ಪ್ರಸಿದ್ಧವಾದ ಮಾತು. ಇದನ್ನು ಹೇಳೋನ್ ಮಾರೀಚ. ಅಂದ್ರೆ ಅಂತ ಧರ್ಮಾತ್ಮ ಅವನು ಸುದ್ದಿಗೆ ಹೋಗಬೇಡ, ಅವನು ಅಂತ ವೀರ, ನಾನೇ ಪೆಟ್ಟು ತಿಂದವನಿದ್ದೀನಿ ಇಲ್ಲಿ ಅಂತ. ಹಾಗಾಗಿ ಯಾವ ಕಾರಣಕ್ಕೂ ಬೇಡ ಅಂತ. ಅವನು ಕೇಳೋದೇ ಇಲ್ಲ ರಾವಣ. ಅವನು ಬಲವಂತ ಮಾಡ್ತಾನೆ, ನೀನು ಕೊಂದು ಬಿಡ್ತೀನಿ ಅನ್ನೋ ಲೇವರಿಗೆ ಹೋಗ್ತಾನೆ ಅವನು. ಕೊನೆಗೆ ಮಾರೀಚ ಒಪ್ಕೋತಾನೆ, ರಾವಣನ ಭಯಕ್ಕೆ ಒಪ್ಕೋತಾನೆ ಅವನು ಸ್ವರ್ಣ ಜಿಂಕೆ ಆಗೋದಕ್ಕೆ. ಅಲ್ಲಿ ಮಾರೀಚನ ಮಾತು ಬಹಳ ಇದೆ ರಾಮನ ಬಗ್ಗೆ. ಅಂದರೆ ರಾಮನನ್ನ ಮಾರೀಚನ ಕಣ್ಣಲ್ಲಿ ನೋಡ್ಬೇಕು, ಅಷ್ಟು ಚೆನ್ನಾಗಿ ಹೇಳ್ತಾನೆ ಅವನು ಎಂಥವನು ಅಂತ. ಅವನ ರೂಪ, ಅವನ ಇದು, ಮತ್ತೆ ಇವನು ನೋಡಿದ್ದು ಯಾವಾಗ ಅವನಿನ್ನೂ ಚಿಕ್ಕವನಿದ್ದಾಗ. ಆದರೆ ಅಷ್ಟರಲ್ಲೇ ಅವನ ವ್ಯಕ್ತಿತ್ವ ಅರ್ಥ ಆಗಿರುತ್ತೆ ಅವನಿಗೆ, ಮಾರೀಚನಿಗೆ. ಅಂದರೆ ಮೂಲತಃ ಯಕ್ಷ, ಆಮೇಲೆ ರಾಕ್ಷಸನಾದವನು. ಹಾಗಾಗಿ ಬುದ್ಧಿಮತ್ತೆ, ಧೀಮಂತಿಕೆ, ಶಕ್ತಿ, ಸಾಮರ್ಥ್ಯ ಎಲ್ಲ ಇತ್ತು, ದುಷ್ಟನಾಗಿದ್ದ ಅಷ್ಟೆ. ಆದರೆ ರಾವಣನ ಒತ್ತಡಕ್ಕೆ ಒಪ್ಪಿಕೊಂಡು ಬಂಗಾರದ ಜಿಂಕೆ ಆಗ್ತಾನೆ. ಬಂಗಾರದ ಜಿಂಕೆ ಆಗಿ ಸೀತೆ ಸುತ್ತಮುತ್ತ ಓಡಾಡ್ತಾನೆ. ಸೀತೆ ಬೇಕು ಅಂತ ಕೇಳ್ತಾಳೆ. ರಾಮ ಹೇಳ್ತಾನೆ, ಇಲ್ಲಿ ರಾಕ್ಷಸರಿದ್ದಾರೆ, ಬರೀ ಮೋಸಗಾರರವರು, ಮಾಯೆ ಹೆಚ್ಚು ರಾಕ್ಷಸರದ್ದು. ಅವರು ನೇರ ಅಲ್ಲ ರಾಕ್ಷಸರು, ಶಕ್ತಿ ಸಾಮರ್ಥ್ಯ ಇದ್ರೂ ಅವರು ನೇರ ಯುದ್ಧ ಮಾಡೋರಲ್ಲ. ಈ ರಾವಣನೇ ಕಾಣಿಸತ್ತಲ್ಲ ಮೋಸ ಮಾಡಿದ್ದೆ. ಅವಳು ಅದು ಬೇಕು ಅಂತ ಹೇಳ್ತಾಳೆ, ತರಕ್ಕೆ ಅಂತ ರಾಮ ಹೋಗ್ತಾನೆ. ಅದು ಓಡತ್ತೆ, ಕೈಗೆ ಸಿಗದೆ. ಅಷ್ಟು ದೂರ ಹೋಗಿ ಅಂತೂ ರಾಮ ಅದಕ್ಕೆ ಬಾಣ ಬಿಡ್ತಾನೆ. ಬಾಣ ಬಿಟ್ಟಾಗ ರಾಕ್ಷಸರು ಅವರಿಗೆ ಯಾವ ರೂಪ ಬೇಕಾದ್ರೂ ತಳಿಯಕ್ಕೆ ಬರುತ್ತೆ, ಆದರೆ ಸಾಯುವಾಗ ಅವರು ನಿಜ ರೂಪ ತಳೆದೇ ಸಾಯೋದು. ಮಾರೀಚ ಸಾಯಬೇಕು. ಸಾಯುವಾಗ ಸುಮ್ಮನೆ ರಾಮ ಅಂತ ಹೇಳಿ ಸಾಯ್ಬೇಕು ಅಂತ ಹೇಳ್ತಾರಲ್ಲ, ಇವನು ಸೀತೆ ಲಕ್ಷ್ಮಣ ಅಂತ ಹೇಳಿ ಸತ್ತ ಇವನು. ಅಂದ್ರೆ ಸಾಯುವಾಗಲೂ ಒಂದು ತಪ್ಪಿನ ಕೆಲಸ ಮಾಡ್ದ ಅವನು. ಹೇ ಸೀತೆ, ಹೇ ಲಕ್ಷ್ಮಣ ಅಂತ ರಾಮನ ಧ್ವನಿಯಲ್ಲಿ ಹೇಳ್ದ. ಲಕ್ಷ್ಮಣ ಬರ್ಬೇಕಲ್ಲ ಅಂತ. ಅದ್ರ ಮೇಲೆ ಒಂದು ಪ್ರಶ್ನೆ ಮಾಡ್ತಾರೆ ಯಾವಾಗಲೂ. ಇಷ್ಟು ವಿವೇಕಿಯಾಗಿದ್ದ ರಾಮನ ಹತ್ರ ಒಂದ್ಸಲ ಪೆಟ್ಟು ತಿಂದ ಮೇಲೆ ರಾವಣನಿಗೆ ಸಹವಾಸ ಬೇಡ ಅಂತ ಹೇಳಿದ್ದ. ಈಗ ಹೇಗೂ ಸಾಯ್ತಾನಲ್ವಾ, ಸುಮ್ಮನೆ ಸತ್ತಿದ್ರೆ ಮುಗ್ದೋಗ್ತಿತ್ತಲ್ವಾ ಅಂತ. ಆದ್ರೆ ಅದು ಮಾಡಕ್ ಬಿಡ್ಲಿಲ್ಲ ಅದು. ಈಗ ಸಾಯ್ತಾನೆ ಅಂದ್ಮೇಲೆ ರಾವಣನ ಭಯ ಏನೋ, ಇನ್ನೊಬ್ಬನ ಭಯ ಏನೋ. ಈ ಭಯ ಯಮಂದ್ ಮಾತ್ರ ಇರಬೇಕು. ಆದ್ರೆ ಆಗಲೂ ಅದೇನೋ ಒಂದು ದುಷ್ಟತನ ಅನ್ನೋದು ಒಳಗಡೆ ಮೈಗೂಡಿರುತ್ತಲ್ಲ,
ಹೊರಗಡೆಯಿಂದ ಒಳ್ಳೆಯವನಾಗಿದ್ರು ಕೂಡ ಒಳಗಡೆಯ ದುಷ್ಟತನ ಕೆಲಸ ಮಾಡ್ತು. ಅದಕ್ಕೆ ನಾನು ತಮಾಷೆ ಹೇಳಿದ್ದು, ರಾಮ ಅಂತ ಹೇಳಿ ಸತ್ತಿದ್ರು ಮೋಕ್ಷ ಸಿಕ್ತಿತ್ತು, ಇವ್ನು ಲಕ್ಷ್ಮಣ ಸೀತೆ ಅಂತ ಹೇಳಿ ಸತ್ತ ಅಂತ. ಹಾಗೆ ಸೀತಾ ಅಪಹಾರಕ್ಕೆ ಮಾರೀಚ ಮತ್ತೆ ಕಾರಣನಾಗ್ತಾನೆ.